ಸಿಂಪಲ್ಲಾಗಿ ಒಂದು ಆಲೂ ಬಾತ್ ಹೆಂಗೆ ಮಾಡಿದೆ ನೋಡ್ರಿ. ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ರಿ. ಕುಕ್ಕರ್ ಕಾಯ್ದಿನ ಮ್ಯಾಗ ಅದ್ರಾಗ ಎಣ್ಣೆ ಹಾಕ್ಲತ್ತಿದೆ. ಎಣ್ಣೆ ಗರಂ ಆಗಿನ ಮೇಲೆ ಅದಕ್ಕೆ ಜೀರಿಗೆ ಸಾಸಿ, ತೋಡೆ ಶೇಂಗಾ, ಆಮೇಲೆ ಉದ್ದಕ್ಕೆ ಕೊಯ್ದಿರೋ ಮೆಣಸಿನ್ಕಾಯಿ, ಕರಿಬೇವು, ಮೆಣಸಿನ್ಕಾಯಿ ಅನ್ನೋದು ಜರ ಚಂದ ಎಣ್ಣೆಗೆ ಫ್ರೈ ಆಗಬೇಕು. ಅದಾದ್ಮೇಲೆ ಒಂದು ಬರೀಕ್ ಕೊಯ್ದಿದಂಥ ಉಳ್ಳಾಗಡ್ಡಿ, ಉಳ್ಳಾಗಡ್ಡಿಗೆ ಚಂದ ಕೆಂಪು ಆಗ್ಯಾವ. ಒಂದು ಚಮಚ ಅಲ್ಲ ಬೆಳಗಡ್ಡಿ ಪೇಸ್ಟು, ಎಲ್ಲ ಮತ್ತೊಂದು ಸಲ ಕಲಿಸ್ಕೊಂಡು ಒಂದು ಕ್ಯಾರೆಟು, ಒಂದು ಆಲೂಗಡ್ಡೆ ಮತ್ತು ಒಂದು ಟೊಮೆಟೊ ಎಲ್ಲ ಬರೀ ಕಟ್ ಮಾಡ್ಕೊಂಡು ಹಾಕೋಬೇಕು. ಈಗ ಬರೀ ಕಟ್ ಮಾಡಿರೋಂಥ ಕೊತ್ತಂಬರಿ ತೊಳೆದು ಹಾಕ್ಕೊಂಡಿದೆ. ಎಲ್ಲ ತರಕಾರಿ ಒಂದು ಅರ್ಧ ನಿಮಿಷ ಚಂದ ಫ್ರೈ ಆದಮೇಲೆ ಅದ್ರಾಗ ಅರ್ಧ ಚಮಚ ಅರಿಶಿಣ, ಅದಾದ್ಮೇಲೆ ರುಚಿಗೆ ತಕ್ಕಂಗೆ ಉಪ್ಪು, ಅರ್ಧ ಚಮಚ ಜೀರಿಗೆ ಪೌಡ್ರು, ಮತ್ತೊಂದು ಅರ್ಧ ಚಮಚ ಧನಿಯಾ ಪೌಡ್ರು. ಎಲ್ಲ ಮಸಾಲೆಗಳು ತರಕಾರಿದಾಗ ಚಲೋ ಮಿಕ್ಸ್ ಮಾಡಿರಿ. ಅದಾದ್ಮೇಲೆ ಅಕ್ಕಿ ಏನದ ಅಂದ್ರೆ ಒಂದು 10 ನಿಮಿಷ ಮುಂಚೆಗೆ ತೊಳೆದು ಇಟ್ಕೊಂಡಿನಿ. ಅಕ್ಕಿ ಹಾಕೊಳ್ಳೋದು ಈಗ ಅದ್ರಾಗೆ. ತರಕಾರಿ ಮತ್ತು ಅಕ್ಕಿ ಕಲಿಯಂಗೆ ಮಿಕ್ಸ್ ಮಾಡಿರಿ. ಭಾಳ ಹೊತ್ತು ಮಿಕ್ಸ್ ಮಾಡೋದು ಬೇಡ, ಒಂದು ಸಲ ಮಿಕ್ಸ್ ಮಾಡಿ ಇಡ್ರಿ. ಯಾಕಂದ್ರೆ ಅಕ್ಕಿ ಮುರಿದೋಗ್ತವೆ. ಅಕ್ಕಿ ಮುರಿದೋದ್ರೆ ಅನ್ನ ಚಲೋ ಆಗಲ್ಲ. ಈಗೇನದಂದ್ರೆ ಕುಕ್ಕರಿಗೆ ವಯಸ್ಸರಿ ಇಲ್ಲದೆ ಮತ್ತು ಸೀಟಿ ಇಲ್ಲದೆ ಒಂದು ಹಾಗೆ ಇಟ್ಟೀನಿ ಅರ್ಧ ನಿಮಿಷ ಸಣ್ಣ ಫ್ಲೇಮ್ನಾಗ. ಒಂದು ಅರ್ಧ ನಿಮಿಷ ಆದಮೇಲೆ ಅಕ್ಕಿ ಸ್ವಲ್ಪ ಚಲೋ ಎಣ್ಣೆ ಕುದ್ದಂಗೆ ಆಗ್ತವೆ. ಒಂದು ಮಿಕ್ಸ್ ಮಾಡ್ಕೊಂಡು 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಅಂದ್ರೆ 1.5 ಗ್ಲಾಸ್ ನೀರು ಹಾಕ್ಕೊಂಡಿದೆ. ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಡು ಸಾಲ್ಟ್ ಏನಾರ ಕಮ್ಮಿ ಆದರೆ ಈಗ ನೋಡ್ಕೊಂಡು ಹಾಕೋಬೇಕು. ಈಗ ಮತ್ತೆ ಕುಕ್ಕರಿಗೆ ವಯಸ್ಸರ್ ಹಾಕಿ ವಿಸಿಲ್ ಹಚ್ಲತ್ತೆ. ಮೀಡಿಯಮ್ ಟು ಹೈ ಫ್ಲೇಮ್ನಾಗ 2 ವಿಸಿಲ್. ನೋಡ್ರಿ ವಿಸಿಲ್ ಬಿಡ್ತಿಕ್ಕ 2 ವಿಸಿಲ್ ಆದ್ಮೇಲೆ ಪ್ರೆಷರ್ ಬಿಟ್ಟದ. ಈಗ 10 ನಿಮಿಷ ಆದ್ಮೇಲೆ ಸಿಂಪಲ್ ಆಲೂ ಬಾತ್ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಎಷ್ಟು ಉದ್ರ ಆಗೈತೆ ಕುಕ್ಕರ್ನಾಗ ಭೀ. ಒಂದು 15 to 20 ಮಿನಿಟ್ಸ್ನಾಗ ಮಾಡ್ಕೋಬೋದು ಸಿಂಪಲಾಗಿ ಆಲೂ ಬಾತ್. ಅದು ಕಾಂಬಿನೇಷನಾಗಿ ಮೊಸರಿಗೆ ಪೂಣೆ ಹೊಡ್ದೀನಿ. ಇಲ್ಲ ಸಿಂಪಲ್ ಮೊಸರು ತೊಗೋಬೋದು. ಆಮೇಲೆ ಉಪ್ಪಿನಕಾಯಿ ಹಚ್ಕೊಂಡು ಆಲೂ ಬಾತ್ ಎಂಜಾಯ್ ಮಾಡ್ಬೋದು.